ಕಂಪ್ನಿ ವೆಬ್ಸೈಟಲ್ಲಿ ನೋಡಿ, ಇಲ್ಲೇ ತೋರಿಸ್ತಾ ಇದೆ ನೋಡಿ, ಇಂಡಿಯಾಸ್ ನಂಬರ್ 1 ರಿನ್ಯೂವಬಲ್ ಸೆಕ್ಟರ್. ಸೊ ಇದೊಂದು ಪ್ಲಸ್ ಪಾಯಿಂಟು. ಮತ್ತು ಇದು ವರ್ಲ್ಡಲ್ಲೂ ಕೂಡ ಇವ್ರ ಪ್ರಾಜೆಕ್ಟ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇಂಡಿಯಾದಲ್ಲಿ ಇದೆ ನಂಬರ್ 1 ಇದೆ. ವರ್ಲ್ಡಲ್ಲೂ ಕೂಡ ಇದು ಸಮ್ ಪ್ಲೇಸಸಲ್ಲಿ ವಿತಿನ್ 100 ಬರುತ್ತೆ. ಸೊ ಒಂದು ಒಳ್ಳೆ ಕಂಪ್ನಿ. ಆ್ಯಂಡ್ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಆಲ್ರೆಡಿ 70% ಗೇನ್ ಮಾಡಿದ್ದೀನಿ. ಇವತ್ತೊಂದೇ ದಿನ ನನಗೂ 1600 ರೂಪೀಸ್ ಪ್ಲಸ್ ಆಗಿದೆ. ಓವರಾಲ್ ಆಗಿ 13,000 ಪ್ಲಸ್ ಆಗಿದೆ. ಆ್ಯಂಡ್ ನಾನು ನಿಮಗೆ ಒಂದು ಡ್ರೀಮ್ ಬರಬೇಕು ಅಂದರೆ ನೋಡಿ, ನಾನೀಗ 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಈಗ ಬಿಫೋರ್ ಸಮ್ ಡೇಸಲ್ಲಿ ನೋಡಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ಪಿರಮಿಡ್ ಸ್ಟೈಲಲ್ಲಿ ಫಸ್ಟು 36 ರೂಪೀಸ್ ಆಗಿದ್ದಾಗ 150 ಶೇರ್ನ ಬೈ ಮಾಡಿದೆ. ನೆಕ್ಸ್ಟ್ 45 ಬಂದಾಗ ಇನ್ನು 100 ಪ್ಲಸ್ ಮಾಡಿದೆ. ಪುನಃ ಇನ್ನು 49 ಬಂದಾಗ 100 ಪ್ಲಸ್ ಮಾಡಿದೆ. ಇವಾಗ ಇದ್ರ ಪ್ರೈಸ್ ನೋಡಿದ್ರೆ 71. ನನ್ನ ಅವರೇಜ್ ಬಂದು 42 ಇದೆ. ಈಗ ಪ್ರೆಸೆಂಟ್ 71 ಇದೆ. ಪಕ್ಕ ಇದು 80-84 ಹಾಗೆ ಆಗುತ್ತೆ. 100% ನಿಯರ್ಲಿ. ಸಮ್ ಡೇಸಲ್ಲಿ ದಿನ 5% ಇಂಕ್ರಿಮೆಂಟ್ ಆಗ್ತಾನೆ ಹೋಗ್ತಿದೆ. ಸೊ ಇದು ತುಂಬ ಚೆನ್ನಾಗಿದೆ ನನ್ನ ಅಭಿಪ್ರಾಯಕ್ಕೆ. ಸೊ ನೀವು ಸ್ಟಡಿ ಮಾಡಿ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂದರೆ, ನೀವು ಲಾಂಗ್ ಟರ್ಮ್ಗೆ ಮಿನಿಮಮ್ ನೋಡಿ, ನನ್ನ ಶೇರು ಫೆಬ್ರವರಿಲಿ ಮಾಡಿದಾಗಲೂ 47 ಇತ್ತು. ಬಟ್ ಆಮೇಲೆ ನೆಗೆಟಿವ್ಲೇ ಇತ್ತು ಅಪ್ ಟು 2 to 3 ಮಂತ್ಸ್. ಈಗ ನೋಡಿ, ಇಲ್ಲಿ ಆಫ್ಟರ್ ಜೂನ್ ಓನ್ಲಿ ನನಗೆ ಪ್ರಾಫಿಟ್ ಬಂದೇ ಇರೋದು. ಸೊ ಸಮ್ ಟೈಮ್ಸ್ ಹೋಲ್ಡ್ ಮಾಡಲೇಬೇಕು. ನೀವು 5 ಇಯರ್ಸ್ಗೆ ಲಾಂಗ್ ಟರ್ಮ್ ಪ್ಲಾನ್ ಇದ್ದರೆ ಈ ಸ್ಟಾಕ್ಸ್ನ ಸ್ಟಡಿ ಮಾಡಿ. ಓಕೆ, ಮತ್ತು ಈ 20,000 ಲೆಕ್ಕಕ್ಕೆ ಹೆಂಗಾಗುತ್ತೆ ಅಂತ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ, ಇಲ್ಲಿ ರೂಪೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾನು. ನೀವೇ ನೋಡಿದಂಗೆ ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಅಮೌಂಟ್, ಇನ್ವೆಸ್ಟೆಡ್ ವ್ಯಾಲ್ಯೂ 20,000 ಮಾಡಿದ್ದೀನಿ. ಓಕೆ, ಈಗ ಆಲ್ರೆಡಿ ನನಗೆ 70% ಪ್ರಾಫಿಟಲ್ಲಿ ಇದ್ದೀನಿ. ಸೊ 1 ಇಯರ್ಗೆ ಇದು ಎಷ್ಟು ಕೊಡುತ್ತೆ ಅಂತ ನೀವೇ ನೋಡಿ. ಬ್ಯಾಕ್ವರ್ಡ್ ಗ್ರಾಫ್ನ ಯೂಸ್ ಮಾಡಿ 1 ಇಯರ್ಗೆ ಇದು 268% ರಿಟರ್ನ್ ಕೊಟ್ಟಿದೆ. ಓಕೆ, ನಮಗೆ 268 ಬೇಡಿ, ಜಸ್ಟ್ ಹಾಫ್ 133 ಹಾಕಿ ಪರ್ ಇಯರು. ನೀವು 5 ಇಯರ್ಸ್ ಹೋಲ್ಡ್ ಮಾಡ್ತೀನಿ ಅಂತಂದರೆ ಇದರಲ್ಲಿ 0.5% ಪ್ರಾಫಿಟೇ ಬರಲಿ. ಮಾಡಿದ್ರೆ ನಿಮಗೆ ಕ್ಯಾಲ್ಕುಲೇಟ್ ಅಂತ ಒತ್ತಿ ಎಷ್ಟು ಬರ್ಬೋದು ಅಂತ ನೀವೇ ನೋಡಿ. 1 ಇಯರ್ಗೆ 70,000 ಆಗುತ್ತೆ. 133% ಇಂಕ್ರಿಮೆಂಟ್ ಆದರೆ 20 ಇಯರ್ 70 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರು 2.5 ಲಕ್ಷ ಆಗುತ್ತೆ. ಆ್ಯಂಡ್ 3ನೇ ಇಯರು ನಿಯರ್ಲಿ 8 ಲ್ಯಾಕು. 4th ಇಯರ್ 31. 5th ಇಯರ್ ನೋಡಿ 1 crore ಆಗುತ್ತೆ. ಇದು ಹಿಂಗೆ ಗ್ರೋತ್ ಆಗ್ತು ಅಂದರೆ ಸೋಲಾರ್ ಸೆಕ್ಟರ್ಸ್ ಥರನೇ 133% ಪರ್ ಇಯರ್ ಬಂದರೆ ನಿಮಗೆ 5 ಇಯರಲ್ಲಿ ನೋಡಿ 1,09,63,878 ರೂಪೀಸ್. ಓಕೆ, ಸೊ ಇದು ಸ್ವಿಟ್ಜರ್ಲ್ಯಾಂಡ್ನ ಅನಾಲಿಸಿಸು. ಬಟ್ ಇದರಲ್ಲೂ ಡ್ರಾಬ್ಯಾಕ್ಸ್ ಇದೆ, ಅದನ್ನು ನೀವು ಸ್ಟಡಿ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ ಮೇನ್ ಡ್ರಾಬ್ಯಾಕ್ಸ್ ಏನಂದರೆ ಇನ್ವೆಸ್ಟರ್ಸ್ದು ಹೋಲ್ಡಿಂಗು ತುಂಬ ಕಡಿಮೆ ಇದೆ. ಸೆಕ್ಟರು ಚೆನ್ನಾಗಿದೆ, ಕಂಪ್ನಿನೂ ಚೆನ್ನಾಗಿದೆ, ಬಟ್ ಪ್ರಮೋಟರ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆ. ಇದು ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಇರೋದೇ ಇದ್ರದ್ದು ಡಿಸ್ಅಡ್ವಾಂಟೇಜಸ್ಸು. ಆಮೇಲೆ ಇದ್ರ ಚಾರ್ಟ್ ಬಂದು ಬಿಫೋರ್ ಈ ಥರ ಕ್ರ್ಯಾಶ್ ಆಗಿತ್ತು. ಸೊ ಅದೊಂದು ಡ್ರಾಬ್ಯಾಕು. ಇವೆರಡು ಡ್ರಾಬ್ಯಾಕ್ಸ್ನ ನೀವು ಸ್ಟಡಿ ಮಾಡಿ, ಮತ್ತು ಇನ್ನೂ ಜಾಸ್ತಿ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಚೆನ್ನಾಗಿ ಹೋಗಲಿ ಸ್ವಿಟ್ಜರ್ಲ್ಯಾಂಡ್ ಇದೇ ರೀತಿ ಅಂತ ಕೇಳ್ಕೊತಾ ನಾನು ಮತ್ತೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್. ಈ ಸ್ಟಾಕ್ನ ಫುಲ್ ಸ್ಟಡಿ ಮಾಡಿ 5 ಇಯರ್ಸ್ಗೆ ಲಾಂಗ್ ಟರ್ಮ್ಗಾದ್ರೆ ಅಷ್ಟೇ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಷ್ಟ. ಯಾಕಂದರೆ 4 ಮಂತ್ 3 ಮಂತ್ಸಲ್ಲೆಲ್ಲ ಹೇಳೋಕ್ಕಾಗಲ್ಲ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಸ್ಟಾಕ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಸ್, ಥ್ಯಾಂಕ್ ಯು ಆಲ್.